ಜೀವನದಲ್ಲಿ ಯಾರಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿಸಿ ನಿಂದಿಸುವರಿದ್ದರೆ ಅವರಿಗೆ ಕೃತಜ್ಞತೆ ಸಲ್ಲಿಸಿ. ಯಾಕೆಂದರೆ ಯಾವ ತೋಟದಲ್ಲಿ ತೋಟಗಾರ ಇರಲಾರ, ಆ ತೋಟ ಬೇಗನೆ ಒಣಗಿ ನಾಶವಾಗುವುದು. ಒಂದು ಸಣ್ಣದಾದ ಕತೆ. ಈ ಕತೆ ತುಂಬ ಹಳೆಯ ಕಾಲದ್ದು. ಒಬ್ಬ ಹುಡುಗ ತಂದೆಯೊಡನೆ ಕೇಳಿದ, ಅಪ್ಪಾಜಿ, ಈ ಜಗತ್ತಿನಲ್ಲಿ ಸಂತೋಷದಿಂದ ಇರುವ ಸೀಕ್ರೆಟ್ ಏನು? ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನು? ಅವನ ತಂದೆ ಹೇಳಿದ, ಮಗ, ನೀನು ಇಷ್ಟು ದೊಡ್ಡ ಪ್ರಶ್ನೆ ಇಷ್ಟೊಂದು ಸಣ್ಣ ಪ್ರಾಯದಲ್ಲಿ ನನ್ನ ಹತ್ತಿರ ಕೇಳಿದೆ. ಬಹುಶಃ ಈ ಪ್ರಶ್ನೆಗೆ ಉತ್ತರ ನನ್ನಿಂದ ಸರಿಯಾಗಿ ಕೊಡಲು ಸಾಧ್ಯವಾಗದು. ಇಲ್ಲಿಂದ ದೂರದಲ್ಲಿ ಕಾಣುತ್ತಿರುವ ಆ ಬಂಡೆ, ಅದರ ಮೇಲೆ ಒಂದು ಸುಂದರವಾದ ಮಹಲ್ ಕಟ್ಟಿದ್ದಾರೆ. ಅಲ್ಲಿಗೆ ತಲುಪಲು ರಸ್ತೆಯನ್ನು ನೀನೇ ಹುಡುಕಬೇಕು. ಸ್ವಲ್ಪ ಕಷ್ಟ ಇದೆ. ಒಂದು ಬಾರಿ ನೀನು ಅಲ್ಲಿಗೆ ತಲುಪಿದರೆ ಅಲ್ಲಿ ನಿನಗೆ ಸಿಗುವನು ಪ್ರಪಂಚದ ಅತ್ಯಂತ ಬುದ್ಧಿವಂತ ವ್ಯಕ್ತಿ. ನಿನಗೆ ತಿಳಿಸುವನು ಪ್ರಪಂಚದಲ್ಲಿ ಸಂತೋಷದಲ್ಲಿರುವ ಸೀಕ್ರೆಟ್ ಏನು. ಹುಡುಗ ಹೇಳಿದ, ನಾನು ಹೋಗಲು ಬಯಸುತ್ತೇನೆ. ಮತ್ತೆ ಆಹಾರವನ್ನು ತಯಾರಿಸಿದ, ಸಾಮಾನುಗಳನ್ನು ಒಟ್ಟು ಮಾಡಿದ. ತುಂಬ ಉದ್ದವಾದ ಯಾತ್ರೆಯಾಗಿತ್ತು. ಯಾತ್ರೆ ಶುರು ಮಾಡಿದ. 2-3 ದಿನಗಳಲ್ಲಿ ಹುಡುಗ ಅಲ್ಲಿಗೆ ತಲುಪಿದ. ಬೆಟ್ಟದ ದಾರಿಯಲ್ಲಿ ಹತ್ತಿ ಇಳಿದು ನಡೆದು ಮೆಹಲ್ಗೆ ತಲುಪಿದ. ಅಲ್ಲಿಯ ಸೌಂದರ್ಯವನ್ನು ಸವಿಯುತ್ತಾ ಹೋದ. ಅವನು ಬಂದ ಉದ್ದೇಶವನ್ನು ಮರೆತ. ಅಷ್ಟೊಂದು ಸುಂದರವಾದ ಸ್ಥಳವಾಗಿತ್ತು. ಭವ್ಯವಾದ ಮೆಹಲ್ ಕಟ್ಟಿದ್ದರು. ಮೇಲಿಂದ ತುಂಬ ರಮ್ಯ ಮನೋಹರ ದೃಶ್ಯ ಕಾಣುತ್ತಿತ್ತು. ಆ ಹುಡುಗನಿಗೆ ರಿಯಲೈಸ್ ಆಯಿತು, ತಾನು ಬಂದಿದ್ದ ಕಾರ್ಯವನ್ನು ಮಾಡಬೇಕಿತ್ತು. ಒಳಗೆ ಹೋಗಿ ಕೇಳಿದ, ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಲ್ಲಿದ್ದಾನೆ? ಒಬ್ಬ ಹೇಳಿದ, ಅಲ್ಲಿರುವ ದೊಡ್ಡದಾದ ಕೊಠಡಿಯಲ್ಲಿ ಮೀಟಿಂಗ್ ನಡೆಯುತ್ತಿದೆ, ಅಲ್ಲಿಗೆ ಹೋಗು, ಅವರು ಎಲ್ಲರನ್ನು ಭೇಟಿ ಮಾಡುತ್ತಾರೆ. ಹುಡುಗ ಅಲ್ಲಿ ತಲುಪಿದ. ಆ ಜಾಗ ತುಂಬ ಸುಂದರವಾಗಿತ್ತು. ಮ್ಯೂಸಿಯಂನಂತಿತ್ತು. ಮಧುರವಾದ ಸಂಗೀತ ಮೆಲ್ಲ ಮೆಲ್ಲನೆ ಕೇಳಿಸುತ್ತಿತ್ತು. ನಾನಾ ಥರದ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದರು. ಊಟ ಮಾಡುವ ಮೇಜನ್ನು ಅಲಂಕರಿಸಿದರು. ತುಂಬ ಮಂದಿ ವ್ಯಾಪಾರಿಗಳು ಬಂದಿದ್ದರು. ತಮ್ಮ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಆ ಬುದ್ಧಿವಂತ ಮನುಷ್ಯನಿಂದ ತಿಳಿದುಕೊಳ್ಳುತ್ತಿದ್ದರು. ಅವನು ಕೂಡ ಆರಾಮದಲ್ಲಿ ಎಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಎಲ್ಲರಿಗೂ ಜವಾಬು ನೀಡುತ್ತಿದ್ದ. ಹುಡುಗ ಕಾದು ಕುಳಿತ. 3-4 ಗಂಟೆಯ ನಂತರ ಅವನ ಸರದಿ ಬಂತು. ಬುದ್ಧಿವಂತ ಮನುಷ್ಯನಿಗೆ ಪ್ರಣಾಮ ಮಾಡಿದ. ಕೇಳಿದ, ನನ್ನದೊಂದು ಪ್ರಶ್ನೆ ಇದೆ, ಹೇಳಿ, ಈ ಪ್ರಪಂಚದಲ್ಲಿ ಸಂತೋಷದಲ್ಲಿರುವ ಸೀಕ್ರೆಟ್ ಏನು? ಬುದ್ಧಿವಂತ ಮನುಷ್ಯ ಮತ್ತೆ ಹುಡುಗನ ಬಗ್ಗೆ ಕೇಳಿದ. ಎಲ್ಲ ಮಾತುಗಳನ್ನು ಏಕಾಗ್ರತೆಯಿಂದ ತಿಳಿದುಕೊಂಡ. ಮಗು, ನನಗೆ ತುಂಬ ಸಂತೋಷವಾಗುತ್ತಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಶ್ನೆ. ಅದರ ಜವಾಬು ತಿಳಿಯಲು ಬಯಸುತ್ತಿ. ಖುಷಿಯಲ್ಲಿರುವುದು ಹೇಗೆ? ಸೀಕ್ರೆಟ್ ಏನು? ಯಾವುದನ್ನು ಫಾಲೋ ಮಾಡಬೇಕು? ಬುದ್ಧಿವಂತ ಮತ್ತೆ ಹೇಳಿದ, ನಾನು ನಿನ್ನ ಪ್ರಶ್ನೆಗೆ ಜವಾಬು ನೀಡುವೆನು. ಆದರೆ ಅದರ ಮೊದಲು ಒಂದು ಕೆಲಸ ಮಾಡು. ನೀನು ಮೆಹಲ್ಗೆ ಬಂದಿದ್ದಿ, ನನ್ನನ್ನು ಭೇಟಿಯಾಗಲು ನನ್ನ ಮನೆಗೆ ಬಂದಿದ್ದಿ. ಒಂದು ಬಾರಿ ನನ್ನ ಈ ಮೆಹಲ್ ನೋಡು. ಯಾರನ್ನು ಭೇಟಿ ಮಾಡಲು ಬಂದಿರುವಿ, ಆ ವ್ಯಕ್ತಿಯ ಮನೆ ಹೇಗಿದೆ, ಅವನ ಮನೆಯ ಬಗ್ಗೆ ತಿಳಿದುಕೋ. ನಂತರ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತಿಳಿಯುವುದು. ನಾನು ಏನೋ ಹೇಳುತ್ತೇನೆ, ನೀನು ನಂಬಿ ಬಿಡುತ್ತಿ. ಹಾಗೆ ಆಗುವುದು ಸರಿಯಲ್ಲ. ಹುಡುಗ ಹೇಳಿದ, ನೀವು ಸರಿಯಾಗಿಯೇ ಹೇಳುತ್ತಿದ್ದೀರಿ. ಹೇಳಿ, ಏನು ಮಾಡಬೇಕು? ಮೆಹಲ್ ತಿರುಗಾಡಿಕೊಂಡು ಬರಲ್ಲ, ಈಗಲೇ ಹೋಗುತ್ತೇನೆ. ಬುದ್ಧಿವಂತ ಮನುಷ್ಯ ಹೇಳಿದ, ಹೋಗಬೇಕು, ಆದರೆ ಸ್ವಲ್ಪ ನಿಲ್ಲು. ಅವನಿಗೊಂದು ಸ್ಪೂನ್ ಕೊಟ್ಟ. ಅದರಲ್ಲಿ 2 ಹನಿ ಎಣ್ಣೆ ಹಾಕಿದ. ಈ 2 ಹನಿ ಎಣ್ಣೆ ಕೆಳಗೆ ಬೀಳಬಾರದು, ತಿರುಗಾಡಿಕೊಂಡು ಬಾ. ಆದರೆ ನೆನಪಿಡು, ಚಮಚದಲ್ಲಿರುವ ಎಣ್ಣೆ ಎಲ್ಲಿಯೂ ಬೀಳದಂತೆ ನೋಡಿಕೋ. ಆ ಹುಡುಗ ಈ ಮಾತನ್ನು ಚಾಲೆಂಜ್ ಆಗಿ ತೆಗೆದುಕೊಂಡ. ಹುಡುಗ ಚಮಚವನ್ನು ಕೈಯಲ್ಲಿಡಿದ. 2 ಹನಿ ಎಣ್ಣೆ ಬೀಳದಂತೆ ಜಾಗ್ರತೆ ವಹಿಸುತ್ತಿದ್ದ. ಎಲ್ಲಿಯಾದರೂ ಬೀಳಬಾರದು. ತುಂಬ ತಿರುವುಗಳಿದ್ದವು. ದೊಡ್ಡ ಮೆಹಲ್ ಆಗಿತ್ತು. ಎಲ್ಲ ತಿರುಗಾಡಿಕೊಂಡು ವಾಪಸ್ ಬಂದ. ಅರ್ಧ ಗಂಟೆ 1 ಗಂಟೆ ಹಿಡಿಯಿತು. ವಾಪಸ್ ಬುದ್ಧಿವಂತ ವ್ಯಕ್ತಿ ಹತ್ತಿರ ಹೋದ. ಅವನು ಕೇಳಿದ, ಮಗು, ಹೇಗೆ ಅನಿಸಿತು? ನೀನು ಆ ಗಾರ್ಡನ್ ನೋಡಿದೆಯಾ? 10 ವರ್ಷದ ಪರಿಶ್ರಮದ ನಂತರ ತರತರದ ಗಿಡಗಳನ್ನು ನೆಟ್ಟು ಎಷ್ಟೊಂದು ಸುಂದರವಾದ ಗಾರ್ಡನ್ ಮಾಡಿದ್ದೇನೆ. ಗಾರ್ಡನ್ನಲ್ಲಿರುವ ಹೂಗಳನ್ನು ನೋಡಿದೆಯಾ? ಸುಂದರದ ಹೂಗಳು ಇವೆ. ನೀನು ನಮ್ಮ ಲೈಬ್ರರಿ ನೋಡಿದೆಯಾ? ಅದರಲ್ಲಿ ಎಷ್ಟೊಂದು ಅಮೂಲ್ಯವಾದ ಪುಸ್ತಕಗಳಿವೆ. ಯಾರಾದರೂ ಅದನ್ನು ಓದಿದರೆ
ಪ್ರಪಂಚದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಉತ್ತರ ದೊರೆಯುವುದು. ನೀನು ಆ ಸುಂದರವಾದ ಕಲಾಕೃತಿಯನ್ನು ನೋಡಿದೆಯಾ? ನಾವು ಅದನ್ನು ವೆರಂಡದಲ್ಲಿ ಇಟ್ಟದ್ದು. ಈ ಹುಡುಗನಿಗೆ ಅವೆಲ್ಲವೂ ಮೇಲಿಂದಲೇ ಹೋಗುತ್ತಿದ್ದವು. ಅವನು ಅವುಗಳನ್ನೆಲ್ಲ ಸರಿಯಾಗಿ ನೋಡಿಯೇ ಇಲ್ಲ. ಯಾಕೆಂದರೆ ಅವನ ಸಂಪೂರ್ಣ ಧ್ಯಾನ ಆ 2 ಹನಿ ಎಣ್ಣೆಯ ಮೇಲಿತ್ತು. ಎಲ್ಲಿಯೂ ಬೀಳಬಾರದು. ಅವನು ಸತ್ಯವನ್ನು ಹೇಳಿದ. ಕ್ಷಮಿಸಿ, ನಾನು ಯಾವುದನ್ನೂ ನೋಡಲಿಲ್ಲ. ನನ್ನ ಎಲ್ಲ ಧ್ಯಾನವು ಚಮಚದಲ್ಲಿರುವ 2 ಹನಿ ಎಣ್ಣೆಯಲ್ಲಿತ್ತು. ಎಲ್ಲಿಯೂ ಬೀಳಬಾರದು, ಅದನ್ನೇ ನೋಡುತ್ತಿದ್ದೆ. ಬುದ್ಧಿವಂತ ವ್ಯಕ್ತಿ ಹೇಳಿದ. ಏನು ಮಾಡಿದೆ ನೀನು? ಮತ್ತೆ 1 ಬಾರಿ ಹೋಗು, ನೋಡಿ ಬಾ. ಒಳ್ಳೆಯ ರೀತಿಯಲ್ಲಿ ನೋಡಿ ಬಾ. ಎಲ್ಲ ವಸ್ತುಗಳ ಸೌಂದರ್ಯವನ್ನು ಸವಿದುಕೊಂಡು ಬಾ. ಸಣ್ಣ ಹುಡುಗ ಮತ್ತೆ ಹೋದ. ಮೇಲಿನಲ್ಲಿರುವ ಒಂದೊಂದು ವಸ್ತುವನ್ನು ಧ್ಯಾನದಿಂದ ನೋಡಿದ. ಸೌಂದರ್ಯವನ್ನು ಸವಿದ. ಲೈಬ್ರರಿಗೆ ಹೋದ. ಸುಂದರವಾದ ಪೇಂಟಿಂಗ್ ನೋಡಿದ. ಮೇಲ್ ಸಂಪೂರ್ಣವಾಗಿ ನೋಡಿದ. ತುಂಬ ಸುಂದರವಾಗಿ ಶೃಂಗಾರ ಮಾಡಿದ್ದರು. ಗಾರ್ಡನ್ನಲ್ಲಿ ತಿರುಗಾಡಿದ. ಅದರ ಅಂದ ಚೆಂದವನ್ನು ಕಂಡು ವಾಪಸ್ ಬಂದು ಹೇಳಿದ, ಎಷ್ಟೊಂದು ಅಂದದ ಮೇಲ್ ಕಟ್ಟಿದ್ದೀರಿ. ನೀವು ಹೀಗೇ ಖುಷಿ ಪಡುವಿರಿ. ನಿಮ್ಮ ಹತ್ತಿರ ಎಲ್ಲವೂ ಇದೆ. ಈಗ ನನಗೆ ಹೇಳಿಕೊಡಿ, ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನು? ಬುದ್ಧಿವಂತ ವ್ಯಕ್ತಿ ಹೇಳಿದ, ಎಲ್ಲ ಹೇಳುತ್ತೇನೆ. ನನಗೆ ಸಂತೋಷವಾಯಿತು ನಿನಗೆ ನನ್ನ ಮನೆ ತುಂಬ ಖುಷಿ ತಂದದ್ದು. ಆದರೆ ಇದನ್ನು ಹೇಳು, ಎಣ್ಣೆಯ 2 ಹನಿ ಎಲ್ಲಿ ಹೋಯಿತು? ಆಗ ಹುಡುಗನಿಗೆ ರಿಯಲೈಸ್ ಆಯಿತು. ಎಣ್ಣೆಯ 2 ಹನಿ ಯಾವಾಗ ಬಿದ್ದು ಹೋಯಿತು ತಿಳಿಯದೆ ಹೋಯಿತು. ಅವನು ನೋಡುವುದರಲ್ಲಿ ಬ್ಯುಸಿ ಇದ್ದ. ಆ ಹುಡುಗ ಹೇಳಿದ, ಕ್ಷಮಿಸಿ, ನೀವು ಹೇಳಿದ್ದೀರಿ ಮೆಹಲ್ ಚೆನ್ನಾಗಿ ನೋಡು. ನಾನು ಮೆಹಲ್ನ ಸೌಂದರ್ಯವನ್ನು ನೋಡುವುದರಲ್ಲಿ ಮಗ್ನನಾಗಿದ್ದೆ. ಆ ಸಮಯದಲ್ಲಿ ಎಣ್ಣೆಯ 2 ಹನಿ ಯಾವಾಗ ಬಿತ್ತು ಗೊತ್ತೇ ಆಗಲಿಲ್ಲ. ಬುದ್ಧಿವಂತ ಮನುಷ್ಯ ಹೇಳಿದ ಮಾತು ಧ್ಯಾನದಿಂದ ಆಲಿಸಿ. ಮಗು, ಇದೇ ಸೀಕ್ರೆಟ್ ಆಫ್ ಹ್ಯಾಪಿನೆಸ್. ಮೊದಲ ಬಾರಿ ನಾನು ನಿನ್ನನ್ನು ಕಳುಹಿಸಿದೆ. ಎಲ್ಲ ಧ್ಯಾನವು 2 ಹನಿ ಎಣ್ಣೆಯ ಮೇಲೆ ಇತ್ತು. ಆಸುಪಾಸಿನಲ್ಲಿ ಏನಿದೆ, ಏನಾಗುತ್ತದೆ ನಿನಗೆ ಕಾಣಲಿಲ್ಲ. 2ನೇ ಬಾರಿ ನಿನ್ನನ್ನು ಕಳುಹಿಸಿದೆ. ಆವಾಗ ನಿನ್ನ ಎಲ್ಲ ಧ್ಯಾನವು ಆಸುಪಾಸಿನ ವಸ್ತುಗಳ ಮೇಲೆ ಇತ್ತು. ಸೌಂದರ್ಯದ ಮೇಲಿತ್ತು. ಅಂದ ಚೆಂದದ ಮೇಲೆ ಇತ್ತು. ಮತ್ತು 2 ಹನಿ ಬಿದ್ದು ಹೋಯಿತು. ಅದುವೇ ನಮ್ಮ ಬೇಸಿಕ್ ರೂಲ್ ಆಗಿತ್ತು, ಬೇಸಿಕ್ ಆಗಿತ್ತು. ನೀನು ಅದನ್ನು ಮರೆತು ಬಿಟ್ಟೆ. ಜೀವನದಲ್ಲಿ ನಿಜವಾಗಿಯೂ ನೀನು ಖುಷಿಯಲ್ಲಿರಬೇಕೆಂದು ಬಯಸುತ್ತೀಯಾದರೆ, ಆ ಸೀಕ್ರೆಟ್ ತಿಳಿಯ ಬಯಸುತ್ತೀಯಾದರೆ ಅದು ಇದೇ ಆಗಿದೆ. ಪ್ರಪಂಚದಲ್ಲಿ ನಿಮಗೆ ಎಷ್ಟೋ ಸುಂದರವಾದ ವಸ್ತುಗಳು ಸಿಕ್ಕಿದರೂ ಕೂಡ ನೀವು ಏನು ಬಯಸುತ್ತೀರಿ ಅದು ಎಲ್ಲವೂ ಸಿಗುವಾಗ ನೀವು ನಿಮ್ಮ ಬೇಸಿಕನ್ನು ಮರೆಯಬೇಡಿ. ಆ 2 ಹನಿಯನ್ನು ಕೂಡ ಧ್ಯಾನದಲ್ಲಿಡಬೇಕು ಮತ್ತು ಸೌಂದರ್ಯವನ್ನು ಕೂಡ ನೋಡಬೇಕು. ಇದೇ ಸಂತೋಷದಿಂದ ಇರಲು ತಿಳಿಯಬೇಕಾದ ಸೀಕ್ರೆಟ್. ನಮ್ಮಲ್ಲಿ ತುಂಬ ಮಂದಿ ಅಚೀವ್ಮೆಂಟ್ ಮಾಡುತ್ತೇವೆ, ಮರೆಯುತ್ತೇವೆ ನಮ್ಮ ಬೇರುಗಳನ್ನು, ರೂಟ್ಸನ್ನು. ಲೈಫ್ನಲ್ಲಿ ಎಲ್ಲಿಯೂ ಹೋದರೂ ಬೇರುಗಳನ್ನು ಮರೆಯುವುದು ಬೇಡ. ಯಾವ ವ್ಯಕ್ತಿ ಬೇರುಗಳಿಂದ ಜೋಡಿಸಲ್ಪಡುತ್ತಾನೆ ಅವನೇ ಜೀವನದಲ್ಲಿ ಗ್ರೋ ಮಾಡುತ್ತಾನೆ. ಯಾವಾಗಲೂ ಫ್ರೆಂಡ್ಶಿಪ್ಗಳ ಮೊದಲ ಭೇಟಿಯನ್ನು ನೆನಪಿನಲ್ಲಿಡಿ. ನೆನಪಿರಲಿ ನಿಮ್ಮ ವ್ಯಾಲ್ಯೂಸ್ ಏನು, ನಿಮ್ಮ ಸಂಸ್ಕಾರ ಏನು. ಅದರೊಟ್ಟಿಗೆ ಮುಂದೆ ಸಾಗಿ. ನೀವು ಲೈಫ್ನಲ್ಲಿ ಎಂದಿಗೂ ದುಃಖದಲ್ಲಿ ಇರುವುದಿಲ್ಲ. ನಿಮಗೆ ಎಲ್ಲವೂ ದೊರೆಯುವುದು. ಇದು ನನ್ನ ಪ್ರಾರ್ಥನೆ. ಈ ಕಥೆಯಿಂದ ಇದನ್ನೇ ಅರ್ಥ ಮಾಡಲು ಬಯಸುತ್ತಿದ್ದೆ. ಯಾವಾಗಲೂ ನೆನಪಿನಲ್ಲಿಡಿ ಆ ನೆನಪುಗಳನ್ನು. ನಿಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಸುಂದರ, ಮಧುರವಾಗಿದ್ದವು. ಜೀವನದಲ್ಲಿ ಯಾವಾಗಲೂ ಮೇಲೆ ಏರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.